ನೋಡಿ, ಲೆಟ್ರು ಬರಿತಾ ಇದ್ದೀನಿ. ಇವತ್ತು ಇದೊಂದು ಕಾರ್ಯಾಚರಣೆ ಕೂಡ ಮಾಡಬೇಕಾಗಿದೆ. ಇವತ್ತು ಜನ RTO ಅಧಿಕಾರಿಗೆ ದೂರು ಕೊಡೋಕ್ಕಾಗದೆ, ಪೊಲೀಸವ್ರಿಗೆ ದೂರು ಕೊಡೋಕ್ಕಾಗದೆ ಸಂಘ ಸಂಸ್ಥೆಗಳಿಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಯಾಕೆಂದರೆ ಭಯ, ಯಾಕೆ ಬೇಕು ನಮಗೆ ಅನ್ನೋ ಥರ ಸಂಘ ಸಂಸ್ಥೆಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನೋಡಿ, ವೈಟ್ ಬೋರ್ಡ್ ಕಾರ್ಗಳು ನೋಡಿ, ಇದು ಎಚ್ ಆರ್ ರಿಜಿಸ್ಟ್ರೇಷನ್ ವೈಟ್ ಬೋರ್ಡು ನೋಡಿ. ಇದು ನಿಸಾನ್ ವೈಟ್ ಬೋರ್ಡು, ಇದು ಕಿಯಾ ಕಾರ್ನೆಸ್ ವೈಟ್ ಬೋರ್ಡು, ಇದು ಎರಿಟಿಗಾ ವೈಟ್ ಬೋರ್ಡು, ಇದು ಶಿಫ್ಟ್ ವೈಟ್ ಬೋರ್ಡು, ಇದು ವ್ಯಾಗನರ್ ವೈಟ್ ಬೋರ್ಡು. ಹಂಗೆ ಇನ್ನೂ ತುಂಬ ಇದಾವೆ. ಆ ಫೋಟೋ ಎಲ್ಲ ಪ್ರಿಂಟ್ಔಟ್ಗಳು ತೆಗಿಸ್ತಾ ಇದ್ದೀನಿ. ನೋಡಿ, ಇದು ಬಂದು ವಿಜಯನಗರ, ಹೊಸಕೆರೆಹಳ್ಳಿ ವಿಜಯನಗರ ಎಸ್ಟಿಂಕ್ಷನ್, ಕೆಂಪಾಪುರ ಅಗ್ರಹಾರ ಅಂತೇಳಿ ಈ ಸ್ಥಳದಲ್ಲಿ ನೋಡಿ ಈ ವೈಟ್ ಬೋರ್ಡ್ ಕಾರ್ಗಳನ್ನ ಬಾಡಿಗೆಗೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಇಂಥವ್ರುಗಳು ಅಕ್ರಮವಾಗಿ ದಂಧೆ ಏನು ನಡೆಸ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಬಿಡು, ನಾವು ಹಣ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಒಂದು ಕಮರ್ಷಿಯಲ್ ವೆಹಿಕಲ್ಲು ಏನು ಕ್ಯಾಬ್ಗಳು ಇಟ್ಕೊಂಡಿದ್ದೀವಿ, ಕ್ಯಾಬ್ ಡ್ರೈವರ್ಸ್ಗಳಿಗೂ ಕೂಡ ಇವರೆಲ್ಲ ಆರ್ಥಿಕವಾಗಿ ನಷ್ಟ ಮಾಡ್ತಾ ಇದ್ದಾರೆ. ನಮಗೆಲ್ಲ ವಂಚನೆ ಇವರೆಲ್ಲ ಮಾಡ್ತಾ ಇರೋದು. ಇವೆಲ್ಲ ನಮ್ಮ ಎಲ್ಲೋ ಬೋರ್ಡು ಗಾಡಿಗಳು ದುಡಿಯಲ್ಲ, ಅಷ್ಟು ರೇಟ್ಗೆ ಇವರೆಲ್ಲ ಗಾಡಿಗಳನ್ನ ಕೊಡೋದು, ಈ ಗಾಡಿಗಳನ್ನ. ಅದಕ್ಕೆ ಇವಾಗ ಸಾರಿಗೆ ಅಧಿಕಾರಿಗಳಿಗೆ ಈ ಒಂದು ಗಾಡಿಗಳದೆಲ್ಲ ಲಿಸ್ಟ್ ಬರೆದು ಲೆಟ್ರು ಬರೆದಿದ್ದೀನಿ. ಈ ಒಂದು ದಂಧೆ ನಡೆಸ್ತಿರೋನು ಯಾರು ಏನು, ಈ ಕಾರ್ಗಳ ಮೇಲೆಲ್ಲ ಕ್ರಮ ತಗೊಳ್ಳಿ ಅಂತ ಬರೆದಿದ್ದೀನಿ. ಹಾಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಕೂಡ ಲೆಟ್ರು ಬರಿತಾ ಇದ್ದೀನಿ. ಇದೆಲ್ಲ ಏನು ಇವಾಗ ಬರಿತಾ ಇದ್ದೀನಲ್ಲ, ಇದನ್ನೆಲ್ಲ ಇವತ್ತು ಸಂಬಂಧಪಟ್ಟಿರೋ ಇಲಾಖೆಗಳಿಗೆ ಸಬ್ಮಿಟ್ ಮಾಡಬೇಕು. ನೋಡಿ, ಎಂಥ ದುರ್ದೈವ ಅಂದರೆ ಕರ್ನಾಟಕದ ಒಳಗಡೆ, ಅದರಲ್ಲೂ ಬೆಂಗಳೂರಲ್ಲಿ ಈ ಥರ ವೈಟ್ ಬೋರ್ಡ್ ಕಾರ್ಗಳನ್ನ ನನ್ನ ಮಕ್ಕಳು ಯೋಗ್ಯತೆಗೆ ಕಾರ್ಗಳು ತಗೊಂಡು ಈ ಕಾರ್ಗಳಲ್ಲಿ EMI ಕಟ್ಟಕ್ಕಾಗದೆ ಸಾಲ ಸೋಲ ಮಾಡಿ ತಗೊಂಡ್ಬಿಡ್ತಾರೆ. EMI ಕಟ್ಟಕ್ಕೆ ಯೋಗ್ಯತೆ ಇಲ್ಲದೆ ಈ ನನ್ನ ಮಕ್ಕಳು ಈ ಥರ ಗಾಡಿಗಳನ್ನ ತಗೊಂಬಂದು ಹಿಂಗೆ ಬಾಡಿಗೆಗೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಬಾಳೋ ಬದಲು ಇದೆಲ್ಲ ತಲೆಡಿಕರುಗಳು ಕೂಡ ಈ ಥರ ಬಾಳಲ್ಲ. ಆ ಥರದಲ್ಲಿ ಇವ್ರುಗಳು ಈ ಥರ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವೆಹಿಕಲ್ಗಳನ್ನ ಯಾರೆಲ್ಲ ಬಳಸಿದ್ದಾರೆ ಅಂತ ಕಸ್ಟಮರ್ಸ್ಗಳೇ ನನಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕಳಿಸಿರುವಂಥದ್ದು. ಹಂಗಾಗಿ ಇದ್ರದ್ದೆಲ್ಲ ದೂರುಗಳನ್ನ ಸಬ್ಮಿಟ್ ಮಾಡುವಂಥ ಕೆಲಸ ಮಾಡ್ತೀವಿ. ನಮಗೆ ಇಂಬರಹನ ಕೊಡಿ, ಇದ್ರ ಮೇಲೆ ಏನು ಆಕ್ಷನ್ ತೊಗೊಂಡಿದ್ದೀರಾ ಅಂತ ಹೇಳಿ ಇಂಬರಹ ಕೊಡಿ ಅಂತಲೂ ಕೂಡ ಕೇಳಿದ್ದೀನಿ. ಈ ದರಿದ್ರ ಇಲಾಖೆಗಳು ಏನು ಮಾಡ್ತಾವೋ ಗೊತ್ತಿಲ್ಲ. ಆದರೂ ಇಂಥದ್ದೊಂದು ದಂಧೆ ಏನು ನಡೀತಾ ಇದೆಯಲ್ಲ, ಇದು ನಿಲ್ಲಬೇಕು ಅಂದರೆ ನಮ್ಮ ಕ್ಯಾಬ್ ಡ್ರೈವರ್ಸ್ಗಳು ಒಗ್ಗಟ್ಟಾಗಬೇಕು. ನಮ್ಗಳ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಇಂಥ ದಂಧೆಗಳನ್ನ ನಾವು ನಿಲ್ಲಿಸೋದಕ್ಕೆ ಸಾಧ್ಯ. ನೀವುಗಳು ನಿಮ್ಮ ಸಂಪಾದನೆ ಆಯಿತು, ನೀವಾಯಿತು ಅಂತ ನಿಮ್ಮ ಪಾಡ್ ನೀವು ಇದ್ಬಿಟ್ಟು ಬರೀ ನಿಮ್ಮ ಸಂಪಾದನೆ ಕಡೆಗೆ ನೀವು ಒತ್ತನ್ನು ಕೊಡ್ತಾ ಇದ್ರೆ ಇಂಥ ದಂಧೆ ನಡೆಸೋ ನನ್ನ ಮಕ್ಕಳು ಕೂಡ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಟ್ಯಾಕ್ಸ್ ಕಟ್ದಂಗೆ, FC ಮಾಡಿಸ್ದಂಗೆ ಆರಾಮಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ಗಾಡಿಗಳು ಆಕ್ಸಿಡೆಂಟ್ ಆದ್ರೂ ಟ್ರಾಫಿಕ್ ಪೊಲೀಸ್ನವ್ರಿಗೆ ಲಂಚ ಹೊಡಿತಾರೆ, ಮಾಡ್ಕೊಂತಾರೆ ಆರಾಮಾಗಿ, ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಂಡು ಆ ತಗೊಂಡೋಗಿರೋರ ಹತ್ರನೂ ಕಾಸು ಕಿತ್ಕೊಂತಾರೆ. ಈ ಥರ ಕೆಲಸಗಳು ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ನಿಲ್ಲಬೇಕು ಅಂದರೆ ಕ್ಯಾಬ್ ಡ್ರೈವರ್ಸ್ಗಳು ಕೂಡ ಕೈ ಜೋಡಿಸ್ಬೇಕು. ನೀವೆಲ್ಲ ಎಲ್ಲಿವರೆಗೂ ಕೈ ಜೋಡಿಸ್ದಂಗೆ ಹಿಂಗೆ ಇರ್ತೀರಾ? ಇನ್ನೂ ಇದಾವೆ, ಇನ್ನೂ ತುಂಬ ಏರಿಯಾಗಳಲ್ಲಿ ಈ ಥರ ದಂಧೆ ನಡೀತಿರೋದೆಲ್ಲ ಮಾಹಿತಿಗಳು ಬಂದಿದ್ದಾವೆ. ಏನು ಮಾಡ್ತೀರಾ, ಒಂದೊಂದೇ ಮಾಡ್ತಾ ಇದೀವಿ. ಮೊನ್ನೆ ಎಲ್ಲ ಝೂಮ್ಗೆ ಹೋಗಿದ್ದೋ, ಜೀವನ್ ಭೀಮ್ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಹಬ್ಬ ಕಳ್ಕೊಂಡು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಇದನ್ನು ಎತ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೂ ಒಂದೆರಡು ಕಡೆ ಜಾಗಗಳಿದ್ದಾವೆ, ಅಲ್ಲೂ ಕೂಡ ಹೋಗ್ಬೇಕು. ಏನು ಮಾಡೋಣ, ನಮ್ಮ ಕ್ಯಾಬ್ ಡ್ರೈವರ್ಸ್ಗಳು ಬಂದು ನಿಂತ್ಕೊಬೇಕಂತ ಸ್ಥಳಗಳಲ್ಲಿ. ಇಂಥ ನನ್ನ ಮಕ್ಕಳು ಮನೆ ಬಾಗಿಲುಗಳಲ್ಲಿ ಹೋಗಿ ನಿಂತ್ಕೊಬೇಕು. ಇಂಥ ಕೆಲಸ ಮಾಡ್ತಿದ್ಯಲ್ಲ, ಹೊಟ್ಟೆಗೆ ಅನ್ನ ತಿಂತೀಯೋ ಏಳು ತಿಂತೀಯೋ ನೀನು ಅಂತ ಕೇಳಬೇಕು ಕ್ಯಾಬ್ ಡ್ರೈವರ್ಸ್ಗಳು. ಎಲ್ಲಿವರೆಗೂ ನೀವೆಲ್ಲ ಒಗ್ಗಟ್ಟಾಗಿ ಬಂದು ಕೇಳಲ್ಲ, ಇಂಥ ದಂಧೆಗಳನ್ನ ಆರಾಮಾಗಿ ಹಿಂಗೆ ನೋಡಿ, ಎಂಥ ಪಾರ್ಕಿಂಗ್ ಪ್ಲೇಸು, ಆರಾಮಾಗಿ ಪಾರ್ಕಿಂಗ್ ಜಾಗ ಮಾಡ್ಕೊಳ್ಳೋದು, ಗಾಡಿಗಳು ತಗೊಳ್ಳೋದು, ಬಾಡಿಗೆಗೆ ಬಿಟ್ಕೊಂಡು ಇದು ಈ ಬಾಳೋದಕ್ಕಿಂತ ತಲೆ ಹಿಡ್ಕೊಂಡು ಬದುಕಿದ್ರೇನು ಬೇಡ ಅಂತದ. ನೋಡೋಣ, ದೂರು ಕೊಡ್ತಾ ಇದ್ದೀನಿ. ನಮ್ಮ ದೂರನ್ನ ತಗೊಂಡು ಇದನ್ನು ಯಾವ ಥರ ಎನ್ಕ್ವೈರಿ ಮಾಡ್ತಾರೆ ಏನು ಅಂತ ಎಲ್ಲ ಹೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನೀವೆಲ್ಲ ಒಗ್ಗಟ್ಟಾಗಬೇಕು, ಕೈ ಜೋಡಿಸಿದ್ರೆ ಇದನ್ನೆಲ್ಲ ನಿಲ್ಲಿಸ್ಬೋದು. ಇಲ್ಲ ನಿಂಪಾಡ್ ನೀವಿದ್ರೆ ಈ ಥರ ನಮಗೆ ಪಬ್ಲಿಕ್ಗಳು ಕಳಿಸೋವಂಥ ಮಾಹಿತಿಗಳನ್ನ ತಗೊಂಡು ಬರೀ ದೂರು ಕೊಟ್ಕೊಂಡು ಕೂತ್ಕೊಬೋದು ಅಷ್ಟೇ. ಅದು ಬಿಟ್ಟರು ಬದಲಾವಣೆ ಏನು ತರಕ್ಕೆ ಸಾಧ್ಯ ಆಗುತ್ತೆ? ಬರ್ಬೇಕು ಕ್ಯಾಬ್ ಡ್ರೈವರ್ಸ್ಗಳು, ಇಂತಿಂಥ ಸ್ಪಾಟ್ಗಳಿಗೆ ಬಂದು ನಿಂತ್ಕೊಬೇಕು. ಬರಲ್ಲೇ ನನ್ನ ಮಕ್ಕಳ ಬಂಡವಾಳ ಹಾಕಿ ಗಾಡಿಗಳು ತೊಗೊಂಡು ಇಲ್ಲಿ ಜೀವನ ಮಾಡೋಕ್ಕಾಗದೆ ಒದ್ದಾಡ್ತಿದ್ದೀವಿ. ನನ್ನ ಮಕ್ಕಳ ನಿಮ್ಗಳಿಗೆ ವೈಟ್ ಬೋರ್ಡ್ಗೆ ದರ್ದು ಬಿದ್ದು ಸಾಲದ ಮೇಲೆ ಗಾಡಿಗಳು ತಗೊಂಡು EMI ಕಟ್ಟಕ್ಕಾಗದೆ ನನ್ನ ಮಕ್ಕಳ ನಿಮ್ಮ ಯೋಗ್ಯತೆಗೆ ಈ ಥರ ಬಾಡಿಗೆಗೆ ಬಿಟ್ಕೊಂಡು ಜೀವನ ಮಾಡ್ತಿದ್ರಲ್ಲ, ಇದು ನಿಮ್ಮದು ಒಂದು ಬಾಳೆನ್ರು ಅಂತ ಉಗಿಬೇಕು ನೀವುಗಳು.
ನೋಡಿ ತಿಳಿಸ್ತಾ ಇದ್ದೀನಿ. ಈ ಸ್ಪಾಟ್ಗೆ ಇವಾಗ ಹೋಗೋಣ ಅನ್ಕೊಂಡಿದ್ದೀವಿ, ನೋಡೋಣ.